ಇಲ್ಲಿ ಪಾರ್ಟ್ ಡಿನಲ್ಲಿ ಒಂದು ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ ಅಂತ ಇದೆ. ಈ ಒಂದು ಪ್ರಶ್ನೆ 2 ಮಾರ್ಕ್ಸಿಗೆ ಬರ್ತಾ ಇದೆ. ಮೊದಲೆಲ್ಲ 4 ಅಂಕಕ್ಕಿತ್ತು. ಈಗ ಹೋದ ವರ್ಷದಿಂದ ಇದನ್ನು 2 ಮಾರ್ಕ್ಸಿಗೆ ಮಾಡಿದ್ದಾರೆ. ಸಿಂಪಲ್ಲಾಗಿ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾಕ್ಸನ್ನು ಚಿತ್ರ ತೆಗೆಯೋದು, ಬಾಕ್ಸ್ ಬರೆಯೋದು, ಬಾಕ್ಸಲ್ಲಿ ಆನ್ಸರನ್ನು ಬರೆದ್ಬಿಟ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. 2 ಮಾರ್ಕ್ಸ್ ಇಲ್ಲಿ ಸಿಗುತ್ತೆ. ಜಸ್ಟ್ ಒಂದು 2-3 ನಿಮಿಷದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಶಾರ್ಟಾಗಿ ಸಿಂಪಲಾಗಿ ಹೇಳ್ತಾ ಇದ್ದೇನೆ, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನಡೀರಾಗಿದ್ರಿ. ಟ್ರೈನ್ ಡಾಗ್ಸ್ with their incredible sense of smell help police in tracking criminals and in rescuing bereaved people. They also help to find bombs and drugs. They are very good friends of police in general. Trained dogs in general. Okay, trained dogs with ಇಲ್ಲಿ ಪ್ರಶ್ನೆಗೆ ಬಂದುಬಿಡೋಣ. ಈಗ ಇದಿಷ್ಟು ಓದಿದ್ವಾ? ಸರಿ, ಈಗ ಪ್ರಶ್ನೆಗೆ ಬರ್ತೀನಿ. ಈಗ trained dogs with incredible sense of a smell ಇಲ್ಲಿ ಬರೀರಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಏನಾದರೂ ಕೊಟ್ಟಿದ್ದಾರೆ ಅಂತಂದರೆ ಅದರ ಮುಂದಿನ ಶಬ್ದನೇ ಇಲ್ಲಿ ಆನ್ಸರ್ ಆಗಿರುತ್ತೆ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನು ಬರೀಬೇಕಂದ್ರೆ ಈ ಸೆನ್ಸ್ ಆಫ್ ಅ ಸ್ಮೆಲ್ ಅಂತ ಬರೆದ್ಬಿಟ್ರೆ ಮುಗೀತು. ಸರಿ, ಇಲ್ಲಿ ಹೆಲ್ಪ್ ಅಂತ ಇದೆ. ನೆಕ್ಸ್ಟ್ ಹೆಲ್ಪ್ ಪೊಲೀಸ್ ಎಲ್ಲಿದೆ? ಇಲ್ಲಿ ನೋಡಿ, ಹೆಲ್ಪ್ ಪೊಲೀಸ್ ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್. ಇಲ್ಲಿ ಬರೀರಿ, ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್. ಹೆಲ್ಪ್ ಪೊಲೀಸ್ ಅಂತ ಇದೆ, ಇಲ್ಲಿ ಹುಡುಕಿದ್ವಿ. ಹೆಲ್ಪ್ ಪೊಲೀಸ್ ಅಂತ ಇಲ್ಲಿದೆ. ಹೆಲ್ಪ್ ಪೊಲೀಸ್ ಅಂತ ಇದೆ. ಟ್ರ್ಯಾಕಿಂಗ್ ಕ್ರಿಮಿನಲ್ಸ್ ಆಯಿತಾ. ರೆಸ್ಕ್ಯೂ ಅಂತ ಇದೆ. ರೆಸ್ಕ್ಯೂ ಎಲ್ಲಿದೆ? ಇಲ್ಲಿ ರೆಸ್ಕ್ಯೂ ಹುಡುಗಿ. ರೆಸ್ಕ್ಯೂ ಅಂತ ಇಲ್ಲಿದೆ. ಇಲ್ಲಿ ಬರೀಡ್ ಪೀಪಲ್ ಅಂತ ಅಂದರೆ ಮುಗಿದೋಯ್ತು. ಹೆಲ್ಪ್ ಟು ಫೈಂಡ್ ಎಲ್ಲಿದೆ? ಹೆಲ್ಪ್ ಟು ಫೈಂಡ್ ಬಾಂಬ್ಸ್ ಆ್ಯಂಡ್ ಡ್ರಗ್ಸ್. ಇಷ್ಟನ್ನು ಬರೆದ್ರೆ ನಿಮಗೆ ಸುಲಭವಾಗಿ 2 ಮಾರ್ಕ್ಸ್ ಬರುತ್ತೆ. ಆದರೆ ಒಂದು ಏನು ಮಾಡಬೇಕಂತಂದರೆ ಪೂರ್ತಿ ಇದನ್ನು ಈ ರೀತಿ, ಇಲ್ಲಿ ಎಷ್ಟು ಕ್ವಶನ್ ಇದೆ ಈ ರೀತಿ ಪೂರ್ತಿ ಕ್ವಶನನ್ನು ಚಿತ್ರ ತೆಗಿಬೇಕು. ಟ್ರೈನ್ ಡಾಗ್ಸ್ ಅಂತ ಬರೀರಿ, ವಿತ್ ದ ಇನ್ಕ್ರೆಡಿಬಲ್ ಎಲ್ಲನೂ ಬರೆದು ಬಾಕ್ಸಸ್ ಹಾಕಿ ಆ ಬಾಕ್ಸಲ್ಲಿ ಆನ್ಸರ್ ಬರೆದುಬಿಟ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಎಷ್ಟೊತ್ತು? ಒಂದು 2-3 ನಿಮಿಷದಲ್ಲಿ ನೀವು 2 ಮಾರ್ಕ್ಸ್ ಕಲ್ತ್ರಿ. ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ಇನ್ನೊಂದು ಸಲ ಹೇಳ್ತೀನಿ, ಬೇಕಾದ್ರೆ 1 ನಿಮಿಷದಲ್ಲಿ ರೀಕ್ಯಾಪ್ ಮಾಡ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಟ್ರೈನ್ ಡಾಗ್ಸ್ ಅಂತ ಇದೆ, ಅದ್ರ ಕೆಳಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ ವಿತ್ ದ ಇನ್ಕ್ರೆಡಿಬಲ್. ಇಲ್ಲಿ ಇನ್ಕ್ರೆಡಿಬಲ್ ಮುಂದಿರ್ತಕ್ಕಂಥದ್ದೇ ಆನ್ಸರ್ ಆಗಿರುತ್ತೆ. ಮುಂದಿರ್ತಕ್ಕಂಥದ್ದು ಆನ್ಸರ್ ನಾವು ಸೆನ್ಸ್ ಆಫ್ ಸ್ಮೆಲ್ ಬರೆದ್ವಿ. ಅದಾದ ನಂತರ ಮುಂದೆ ಮತ್ತೆ ಈ ಕಡೆ ಬರಬೇಕೀಗ. ಹೆಲ್ಪ್ ಪೊಲೀಸ್ ಅಂತ ಇದೆ. ಹೆಲ್ಪ್ ಪೊಲೀಸ್ ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್ ಇಷ್ಟೇ ಬರೀಬೇಕು. ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್ ಆಯಿತು. ಇಲ್ಲಿ ರೆಸ್ಕ್ಯೂ ಅಂತ ಇದೆ. ಇಲ್ಲಿದೆ ರೆಸ್ಕ್ಯೂವಿಂಗ್ ಬರೀಡ್ ಅಂತ ಹಾಕಿ, ಆಯಿತಾ. ಬರೀಡ್ ಪೀಪಲ್ ಆಯಿತಾ. ಹೆಲ್ಪ್ ಟು ಫೈಂಡ್ ಅಂತ ಇಲ್ಲಿದೆ. ದೇ ಆಲ್ಸೋ ಹೆಲ್ಪ್ ಟು ಫೈಂಡ್ ಬಾಂಬ್ಸ್ ಆ್ಯಂಡ್ ಡ್ರಗ್ಸ್ ಇಲ್ಲಿ ಬರೆದ್ಬಿಟ್ರೆ ಆನ್ಸರ್ ಮುಗೀತು. ಇಲ್ಲಿ ಕ್ವಶನ್ ಏನು ಕೊಟ್ಟಿರ್ತಾರೆ ಇದು ನೋಡಿ, ಇಲ್ಲಿ ಮತ್ತು ಇಲ್ಲಿ ಮ್ಯಾಚ್ ಮಾಡಿ ನೋಡಿ. ಅಲ್ಲಿ ಮುಂದಿನ ಶಬ್ದನೇ ಇಲ್ಲಿ ಆನ್ಸರ್ ಆಗಿರುತ್ತೆ. ಇಷ್ಟನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಬೇಕಂದರೆ ಇನ್ನೊಂದು ಈ ವಿಡಿಯೋ ನೋಡಿ, ತುಂಬ ಈಸಿ ಇದೆ. ಇದನ್ನು ಕಲಿಯೋದು ತುಂಬ ಈಸಿ ಇದೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತದೆ. ಈ PDF ಏನಾದರೂ ಬೇಕಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಇದೆ, ಹೋಗಿ ಜಾಯ್ನ್ ಆಗಿ. ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಟಾಪಿಕ್ಕಲ್ಲಿ ಸಿಗ್ತಾ ಇದೆ. ಧನ್ಯವಾದ.